ಕರ್ನಾಟಕ ಕೆಪಿಎಸ್ ಇಂದ ನಿಮ್ಗೆ ಭರ್ಜರ್ ಗುಡ್ ನ್ಯೂಸ್ ಬಂದಿದೆ. ಕರ್ನಾಟಕ ಕೆಪಿಎಸ್ ಇಂದ ಕರ್ನಾಟಕ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 282 ಪೋಸ್ಟ್ ಹಾಸ್ಟೆಲ್ ವಾರ್ಡನ್ಗೆ ಸಂಬಂಧಪಟ್ಟಂತೆ ಹೊಸ ನೇಮಕಾತಿ ಆಗ್ತಾ ಇದೆ. ಇದೊಂದು ಒಳ್ಳೆಯ ಅವಕಾಶ. ಕೊನೆಯ ದಿನಾಂಕ ಯಾವುದು, ಏನ್ ರೂಲ್ಸ್ ಕೊಟ್ಟಿದ್ದಾರೆ, ಮತ್ತಿದು ಯಾಕೆ ಈ ಒಂದು ಕೆಪಿಎಸ್ ಗೆ ಕೊಟ್ಟಿದ್ದಾರೆ, ಮತ್ತು ಮಹಿಳೆಯರಿಗೆ ಎಷ್ಟು ಪೋಸ್ಟ್ ಇದೆ, ಪುರುಷರಿಗೆ ಎಷ್ಟು ಪೋಸ್ಟ್ ಇದೆ, ಎಲ್ಲ ಮಾಹಿತಿಯನ್ನು ಚರ್ಚೆ ಮಾಡೋಣ. ವಿಡಿಯೋ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮತ್ತೆ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿಲ್ಲ ಅದನ್ನ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ಚರ್ಚೆ ಮಾಡೋಣ. ಈಗ ಕರ್ನಾಟಕ ಕೆಪಿಎಸ್ ಇಂದ 282 ಪೋಸ್ಟ್ ಹಾಸ್ಟೆಲ್ ವಾರ್ಡನ್ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರೆ ಇಷ್ಟದಲ್ಲಿ ಹಾಸ್ಟೆಲ್ ವಾರ್ಡನು ಹಾಸ್ಟೆಲ್ ವಾರ್ಡನು ಹಾಸ್ಟೆಲ್ ವಾರ್ಡನು ಕರೆದ್ರೆ ತಿಳಿಸಿ ಅಂತೇಳಿ. ಈಗ ಪ್ರಸ್ತುತ ಈ ಒಂದು ನೇಮಕಾತಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. ಈಗ ಇಲ್ಲಿ ಬಂದಿರುವಂತ ಮಾಹಿತಿಗಳ ಪ್ರಕಾರ ಇಲ್ಲಿ ನೋಡಿ, ಇದರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಮಾಹಿತಿಗಾಗಲೇ ನಿಮಗೆ ಗೊತ್ತಿರಬಹುದು. ಇದು ಕರ್ನಾಟಕ ಕೆಪಿಎಸ್ ಇಂದ ಬಂದಿರುವಂತ ಅಧಿಕೃತ ಮಾಹಿತಿ. ಇಲ್ಲಿ RPC ದಲ್ಲಿ ಅಂದ್ರೆ ಅಖಿಲ ಕರ್ನಾಟಕದಲ್ಲಿ ಖಾಲಿ ಇರುವಂತ ಪೋಸ್ಟ್ ಇರಾದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದು ಸಮಾಜ ಕಲ್ಯಾಣ ಇಲಾಖೆ. ವಾರ್ಡನ್ ವುಮನ್ ಅಭ್ಯರ್ಥಿಗೆ ಇದು ಗ್ರೂಪ್ ಸಿ ದಲ್ಲಿ ಖಾಲಿ ಇರೋದು 31 ಪೋಸ್ಟ್. ಅದೇ ರೀತಿಯಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆ ವಾರ್ಡನ್ ಮೇನ್ ಅಭ್ಯರ್ಥಿ ಅಂದ್ರೆ ಪುರುಷರಿಗೆ ಗ್ರೂಪ್ ಸಿ ದಲ್ಲಿ ಖಾಲಿ ಇರೋದು 251. ಟೋಟಲ್ ಆಗಿ 282 ಪೋಸ್ಟ್ ಇದೆ. ಇದು RPC ದಲ್ಲಿ ಇರತ್ತೆ. ಇಲ್ಲಿ ಅರ್ಥ ಮಾಡ್ಕೋಬೇಕು, ಇದು ಪ್ರಸ್ತಾವನೆ ಸಲ್ಲಿಸಿದ ದಿನಾಂಕ ಆಗಿರತ್ತೆ, ಅಂದ್ರೆ ಸ್ವೀಕರಿಸಿದ ದಿನಾಂಕ. ಕರ್ನಾಟಕ ರಾಜ್ಯದ ಈ ಒಂದು ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರದಿಂದ KPSC ಗೆ 12/6/2026 ಈ ಒಂದು ಏನಿದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ, ಅಧಿಕೃತವಾಗಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಇನ್ನು ಅಧಿಸೂಚನೆ ಬರೋದು ಮಾತ್ರ ಬಾಕಿ ಉಳಿಕೊಂಡಿದೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಅಧಿಕೃತ ನೋಟಿಫಿಕೇಶನ್ ಯಾವಾಗ ಬೇಕಾದ್ರೂ ಬರ್ಬೋದು, ಇವತ್ತು ಬರ್ಬೋದು, ನಾಳೆಗೆ ಬರ್ಬೋದು, ಅಥವಾ ಇದೇ ವಾರದಲ್ಲಿ ಬರ್ಬೋದು, ಅಥವಾ ಇದೇ ತಿಂಗಳಲ್ಲಿ ಬರ್ಬೋದು. ಒಟ್ಟಾರೆ ಈ ಒಂದು ತಿಂಗಳಲ್ಲಿ KPSC ಇಂದ ಬೃಹತ್ ನೇಮಕಾತಿ 282 ಪೋಸ್ಟ್ ವಾರ್ಡನ್ ಹುದ್ದೆಗೆ ನೇಮಕಾತಿ ಆಗತ್ತೆ. ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಇಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಅರ್ಜಿ ಕರೆದ್ರೆ ನಾನೇ ನಿಮಗೆ ಖುದ್ದಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಇದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಇರತ್ತೆ, KPSC ಇಂದ ನಡೆಸ್ತಾರೆ. ಮತ್ತು ಸಾಕಷ್ಟು ಜನ ಅನ್ಕೊಂಡಿರ್ಬೋದು KPSC ಗೆ ಕೊಟ್ರೆ ಹಗರಣ ಆಗತ್ತೆ ಅಂತೇಳಿ. ಅದು ಆದ್ರೂ ಆಗ್ಬಹುದು, ಏನ್ ಹೇಳಕ್ಕಾಗಲ್ಲ. ದವ್ರಿಗೆ ಕೊಟ್ರೆ ಸ್ವಲ್ಪ ಒಳ್ಳೇದು. ಅಲ್ಲಿ ಕೂಡ ಅಪ್ಲಿಕೇಶನ್ ಶುಲ್ಕ ಅಷ್ಟೇ, ಇಲ್ಲಿ ಕೂಡ ಅಪ್ಲಿಕೇಶನ್ ಶುಲ್ಕ ಅಷ್ಟೇ. ಅಂದ್ರೆ ದವ್ರಿಗೆ ಸ್ವಲ್ಪ ಕೊಟ್ರೆ ಬೇಗ ಎಕ್ಸಾಮ್ ಮಾಡಿಸ್ತಾರೆ, ಬೇಗ ರಿಸಲ್ಟ್ ಕೂಡ ಅನೌನ್ಸ್ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಪರೀಕ್ಷೆ ಕೂಡ ಆಗತ್ತೆ. ಈ ಒಂದು KPSC ದವ್ರಿಗೆ ಕೊಟ್ರೆ ಇಲ್ಲಿ ಹಗರಣ ಜಾಸ್ತಿ ಇರತ್ತೆ. ನೀವೇ ಒಂದು ಕಮೆಂಟ್ ಮಾಡಿ, ನಿಮಗೆ ಹಿಂದಿರುವಂತ ಏನಿಷ್ಟು ದಿನ ನೋಡ್ಕೊತ ಬಂದಿದ್ದೀರಲ್ಲ, KPSC ಕೊಟ್ರೆ ಒಳ್ಳೇದ ಅಥವಾ ದವ್ರು ಕೊಟ್ರೆ ಒಳ್ಳೇದ ಅಂತ ಕಮೆಂಟ್ ಮಾಡಿ. ಈಗ ಕರ್ನಾಟಕ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೇಮಕಾತಿ ಆಗುವಂತ ಪೋಸ್ಟ್ ಎಲ್ಲ ಕೂಡ KPSC ಗೆ ಒದಗಿಸಿದ್ದಾರೆ. ಪ್ರಸ್ತಾವನೆ ಕೂಡ ಕೊಟ್ಟಿದ್ದಾರೆ, ಕಳಿಸ್ಕೊಟ್ಟಿದ್ದಾರೆ 12ನೇ ತಾರೀಕು. ಇನ್ಕ್ಕೆ ಯಾವಾಗ ಬೇಕಾದ್ರೂ ಕ್ಷಣಗಣದಲ್ಲೇ ಈ ಒಂದು ನೋಟಿಸ್ ಆಗುವಂತ ಸಾಧ್ಯತೆ. ಒಟ್ಟಾರೆ ಈ ಒಂದು ತಿಂಗಳಲ್ಲಿ ನೇಮಕಾತಿ ಆಗತ್ತೆ. ವೇಟ್ ಮಾಡಿ, ಕರೆದ್ರೆ ತಿಳಿಸ್ಕೊಡ್ತೇನೆ. ಏನಾದ್ರೂ ಕನ್ಫ್ಯೂಸ್ ಇದ್ರೆ, ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇರತ್ತೆ, ಕಮೆಂಟ್ ಮಾಡಿ.